ವೈದ್ಯರನ್ನು ನಂಬಿ ಚಿಕಿತ್ಸೆ ಪಡೆದುಕೊಳ್ಳಿ. ನಂಬಿಕೆ ಇದ್ದರೆ ವೈದ್ಯಕೀಯ ಚಿಕಿತ್ಸೆ ಕೆಲಸ ಮಾಡುತ್ತೆ. ಔಷಧಿ ಸೇವನೆ ಮಾಡಬೇಕು ಅಂತಂದರೆ ಔಷಧಿ ಬರ್ಕೊಟ್ರೆ ಎಲ್ಲ ಹೇಳಿರ್ತೇವೆ, ಒಂದು ನಿಮಿಷ ಫೋನ್ ಕಾಲ್ ಬರ್ತದೆ, ಏನು ಸರ್ ನೀವು 20 ಮಿಲಿಗ್ರಾಮ್ ಬರೆದುಬಿಟ್ಟಿದ್ದೀರಿ, ಜಾಸ್ತಿ ಆಯ್ತು ಸರ್. ಇದು ಯಾರು ಹೇಳಿದ್ದು? ಗೂಗಲ್ ದೇವರು ಹೇಳು ಸರ್. ಗೂಗಲ್ ಗ್ಲ್ಯಾಮರ್ ಅಷ್ಟೇ. ನನ್ನ ಮಗ ಡಾಕ್ಟರ್ ಆಗಲಿ, ನಮ್ಮ ಮಗಳು ಡಾಕ್ಟರ್ ಆಗಲಿ, ಈಗ ನೀಟ್ ಎಕ್ಸಾಮಿಗೆ 22 ಲಕ್ಷ ಜನ ಬರೀತಾರೆ. ವೈದ್ಯರನ್ನು ನಂಬಿ ಗೂಗಲ್ ಡಾಕ್ಟರ್ ಅನ್ನು ನಂಬಬೇಡಿ ಎಂದು ಮನೋವೈದ್ಯ ಡಾಕ್ಟರ್ CR ಚಂದ್ರಶೇಖರ್ ಕರೆ ನೀಡಿದ್ದಾರೆ. ಡಾಕ್ಟರ್ H ಗಿರಿಜಮ್ಮ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಕೂಡ, ಗ್ರಾಮೀಣ ಪ್ರದೇಶ ಬಿಡಿ, ಇವನ್ ಬೆಂಗಳೂರಿನಂಥ ಸಿಟಿನಲ್ಲಿ BSc ಮಾಡಿರ್ತಾರೆ, MSc ಮಾಡಿರ್ತಾರೆ, PhD ಮಾಡಿರ್ತಾರೆ, BE ಓದಿರ್ತಾರೆ, MBA ಮಾಡಿರ್ತಾರೆ. ಆದರೆ ಯಾವುದೇ ಕಾಯಿಲೆ ಬಂದಾಗ ಮಾಡಬಾರ್ದನ್ನು ಮಾಡ್ತಾರೆ, ಹೋಗಬಾರ್ದು ಜಾಗಕ್ಕೆ ಹೋಗ್ತಾರೆ. ಇನ್ನು ಮದ್ದು, ಮಾಟ, ಭೂತ, ಪ್ರೇತ, ಜ್ಯೋತಿಷಿ. ಸೊ ವೈದ್ಯರ ಬದುಕು ನಾವು ನಿತ್ಯ ನೋವನ್ನೇ ಕಾಣ್ತೇವೆ, ನರಳಿಕೆಯನ್ನೇ ನೋಡ್ತೇವೆ. ಹೆಚ್ಚಿನ ಕಾಯಿಲೆಗಳು ಸ್ವಯಂ ಕೃತಾಪರಾಧ. ನಾವೇ ರತ್ನಗಂಬಳಿ ಹಾಸಿ ಎಲ್ಲ ಕಾಯಿಲೆಗಳನ್ನು ತಂದುಕೊಳ್ತೇವೆ. ಹಾಗೆಯೇ ಗರ್ಭಿಣಿಯಿಂದ ಹಿಡಿದು ಹೆರಿಗೆ, ಬಾಣಂತನ, ಇವತ್ತು ಕೂಡ ಅನೇಕ ಮನೆಗಳಲ್ಲಿ ಸಾಂಪ್ರದಾಯಿಕ ನಂಬಿಕೆಗಳನ್ನು ಪಾಲನೆ ಮಾಡ್ತಾ ಆ ಗರ್ಭಿಣಿಗೆ ಮತ್ತು ಬಾಣಂತಿಗೆ ಏನೆಲ್ಲ ನೋವು ಕೊಡ್ಬೋದು ನಾವು ಕೊಡ್ತೇವೆ. ಸೊ ದಟ್ ಗಿರಿಜಮ್ಮ ಒಂದು ವೈದ್ಯಕೀಯ ಜ್ಞಾನವನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ 150 ಜನ ವೈದ್ಯರು ಇವತ್ತು ಯಾರೂ ಬರೆಯಲ್ಲ, ಮಾತು ಆಡೋದಿಲ್ಲ. ಹೋದರೆ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ, ಅಪ್ ಟು 50,000 60,000 ಖರ್ಚಾಗುತ್ತೆ. ಪ್ರಿಸ್ಕ್ರಿಪ್ಷನ್ ಬರೀತಾರೆ, ತಗೊಳ್ಳಿ, ಆಮೇಲೆ ಬನ್ನಿ ಅಷ್ಟೇ. ಈಗ ಬರೆಯೋದ್ರಲ್ಲಿ ಮಾತೂ ಇಲ್ಲ ವೈದ್ಯರು. ವೈದ್ಯಕೀಯ ಕ್ಷೇತ್ರ ಈಗ ಅತ್ಯಂತ ವಾಣಿಜ್ಯೀಕರಣಗೊಂಡಿದೆ. ಹಾಗಾಗಿ ಒಂದು ವೈದ್ಯರ ಗ್ಲ್ಯಾಮರ್ ಅಷ್ಟೇ. ನನ್ನ ಮಗ ಡಾಕ್ಟರ್ ಆಗಲಿ, ನಮ್ಮ ಮಗಳು ಡಾಕ್ಟರ್ ಆಗಲಿ, ಈಗ ನೀಟ್ ಎಕ್ಸಾಮಿಗೆ 22 ಲಕ್ಷ ಜನ ಬರೀತಾರೆ. 22 ಲಕ್ಷ ಜನ ವಿದ್ಯಾರ್ಥಿಗಳು ಡಾಕ್ಟರ್ ಆಗಬೇಕು ಅಂತ ಇರುವ MBBS ಸೀಟು ಬರೀ 60,000 ಅಷ್ಟೇ, 62,000. ಅದು ವೈದ್ಯನಾದ ಮೇಲೆ 24/7 ಪ್ರತಿ ನಿಮಿಷ, ಪ್ರತಿ ದಿವಸ, ಪ್ರತಿ ಸಂದರ್ಭದಲ್ಲಿ ವೈದ್ಯರು ಸದಾ ಕೆಲಸ ಮಾಡಬೇಕು, ಸೇವೆ ಮಾಡಬೇಕು. ಹಾಗೆ ವೈದ್ಯರ ಬಗ್ಗೆ ಇವತ್ತು ನಂಬಿಕೆ ಹೊರಟೋಗಿದೆ. ನಾನು ನಿಮಗೆ ಡಿಪ್ರೆಷನ್ ಆಗಿದೆ, ಕೌನ್ಸಿಲಿಂಗ್ ಬರಬೇಕು, ಔಷಧಿ ಸೇವನೆ ಮಾಡಬೇಕು ಅಂತಂದರೆ ಔಷಧಿ ಬರ್ಕೊಟ್ರೆ ಎಲ್ಲ ಹೇಳಿರ್ತೇವೆ, ಒಂದು ನಿಮಿಷ ಫೋನ್ ಕಾಲ್ ಬರ್ತದೆ, ಏನು ಸರ್ ನೀವು 20 ಮಿಲಿಗ್ರಾಮ್ ಬರೆದುಬಿಟ್ಟಿದ್ದೀರಿ, ಜಾಸ್ತಿ ಆಯ್ತು ಸರ್. ಇದು ಯಾರು ಹೇಳಿದ್ದು? ಗೂಗಲ್ ದೇವರು ಹೇಳು ಸರ್. ಗೂಗಲ್. ಸೊ ನಾವು ವೈದ್ಯರು ಇವತ್ತು ಇಲ್ಲಿ ಎಷ್ಟು ಜನ ವೈದ್ಯರಿದ್ದರೆ ಕೈ ಎತ್ತಿ. ಈಗ ಗುಂಪಿನಲ್ಲಿ 1 2 3 4 5 ಜನ. ಸೊ ನೀವು ವೈದ್ಯರ ಬದುಕು, ನೀವು ಡಾಕ್ಟರ್ ಚಂದ್ರಪ್ಪ ಗೌಡರ ಆತ್ಮಕಥೆ ಓದಿ, ಡಾಕ್ಟರ್ P A ಶಂಕರ್ ಅವರ ಆತ್ಮಕಥೆ ಓದಿ, ನನ್ನ ಮನೋವೈದ್ಯನ ಆತ್ಮಕಥೆ ಓದಿ, ಸಾಕಷ್ಟು ಜನ ನಮ್ಮ ವೃತ್ತಿ ಅನುಭವವನ್ನು ಬರೆದಿದ್ದೇವೆ. ಇವತ್ತು ವೈದ್ಯ ವಿಜ್ಞಾನ ಭಾಳ ದೊಡ್ಡದಾಗಿ ಬೆಳವಣಿಗೆ ಆಗಿದೆ. ವೈಜ್ಞಾನಿಕ ಸಂಶೋಧನೆಗಳು, ಆವಿಷ್ಕಾರಗಳು ಸಾಕಷ್ಟಾಗಿ ಚಿಕಿತ್ಸೆ, ಯಾವ ಕಾಯಿಲೆಗೆ ಚಿಕಿತ್ಸೆ ಇಲ್ಲ ಅಂದ್ಕೊಂಡಿದ್ದು ಅದಕ್ಕೆ ಚಿಕಿತ್ಸೆ ಇದೆ. ಈಗ ಇವನು ಕ್ಯಾನ್ಸರ್ ಕೂಡ ಚಿಕಿತ್ಸೆ ಇದೆ. ಆದರೆ ಜನಸಾಮಾನ್ಯರು ಆರೋಗ್ಯ ವರ್ಧನೆ ಇಲ್ಲ, ಆರೋಗ್ಯ ಪಾಲನೆಯೂ ಇಲ್ಲ.
ತಿನ್ನಬಾರದು ತಿಂತಾರೆ, ಟೈಮಿಗೆ ಸಹ ನಿದ್ರೆ ಮಾಡೋದಿಲ್ಲ, ಎಲ್ಲ ದುಶ್ಚಟಗಳನ್ನು ಬೆಳೆಸ್ಕೊಳ್ತಾರೆ. ಹಾಗಾಗಿ ವೈದ್ಯರಾಗಿ ನಮ್ಮ ಕರ್ತವ್ಯ ಆರೋಗ್ಯ ಶಿಕ್ಷಣ, ಹೆಲ್ತ್ ಎಜುಕೇಷನ್. ಇದನ್ನು ಡಾಕ್ಟರ್ ಗಿರಿಜಮ್ಮನವರು ಭಾಳ ಮುತುವರ್ಜಿಯಿಂದ ಮಾಡಿದ್ದಾರೆ. ಅವರ ಒಂದೊಂದು ಕೃತಿ, ವೈದ್ಯ ಕೃತಿ ಮನೆಯಲ್ಲಿರಬೇಕಾಗತ್ತೆ. ಸೊ ಹಾಗಾಗಿ ಈಗ ತಾನೇ ಬೆಳಿಗ್ಗೆ ಸ್ವಪ್ನ ಬುಕ್ ಹೌಸ್ನಲ್ಲಿ 68 ಪುಸ್ತಕಗಳ ಬಿಡುಗಡೆ ಆಯಿತು. 68ನೇ ಕನ್ನಡ ರಾಜ್ಯೋತ್ಸವ. ನಾವು 3 ಜನ ವೈದ್ಯರು ಇವತ್ತು ಪುಸ್ತಕ ಬಿಡುಗಡೆ ಆಯಿತು. ನನ್ನ ಪುಸ್ತಕ ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯವಾಗಿರಿ. ಇನ್ನೊಬ್ಬರು ಡಾಕ್ಟ್ರು ಕಾರ್ಡಿಯಾಲಜಿಸ್ಟು ಹೃದಯದ ಬಗ್ಗೆ ಬರೆದಿದ್ದಾರೆ. ಇನ್ನೊಬ್ಬರು ಡಾಕ್ಟ್ರು ಚರ್ಮದ ಸಮಸ್ಯೆಗಳ ಬಗ್ಗೆ. ಹಾಗಾಗಿ ಕನ್ನಡದಲ್ಲಿ ವೈದ್ಯ ಸಾಹಿತ್ಯ ಸಮೃದ್ಧ ಬರಬೇಕು, ಜನ ಓದಬೇಕು. ಒಂದು ಸಂತೋಷ ಸಂಗತಿ ಅಂತಂದರೆ ಇವತ್ತು ಕಥೆ ಕಾದಂಬರಿಗಳನ್ನು ಓದೋದು ಕಮ್ಮಿ ಆಗಿದೆ. ಯಾರಿಗೂ ಸಮಯವಿಲ್ಲ. ಅಂಥ ಉತ್ಕೃಷ್ಟ ಕಾದಂಬರಿಗಳನ್ನು ಬರೆಯೋರು ಯಾರೂ ಇಲ್ಲ. ಅದು ವೈದ್ಯಕೀಯ ಕೃತಿಗಳನ್ನು, ವೈಚಾರಿಕ ಸಾಹಿತ್ಯವನ್ನು ಜನ ಕೊಂಡ್ಕೊಂಡು ಓದ್ತಿದ್ದಾರೆ. ನನ್ನದೇ ಸುಮಾರು 16-17 ಲಕ್ಷ ಪ್ರತಿಗಳು ಮಾರಾಟ ಆಗಿವೆ. 300ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದೇನೆ ಕಳೆದ 50 ವರ್ಷದಲ್ಲಿ. ಹಾಗೆ ಡಾಕ್ಟರ್ ವಸುಂಧರಾ ಭೂಪತಿಯವರ ಕೃತಿಗಳು, ಡಾಕ್ಟರ್ ಸೋಮೇಶ್ವರವರ ಕೃತಿಗಳು. ಸೊ ಹಾಗೆ ಇದೊಂದು ಪುಸ್ತಕ, ನಾ ಕಂಡ ನಕ್ಷತ್ರಗಳು. ಇದರಲ್ಲಿ ಬಹುತೇಕ ವೈದ್ಯರುಗಳ ಜೊತೆ ನನ್ನ ಒಡನಾಟ, ಅನುಪಮ ಅವರಿಂದ ಹಿಡಿದು ಹಾಗೆ ಬೇರೆ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರ ಬಗ್ಗೆ ಈ ಪುಸ್ತಕವನ್ನು ಬರೆದಿದ್ದೇನೆ. ಅದರಿಂದ ದಯಮಾಡಿ ಡಾಕ್ಟರ್ ಗಿರಿಜಮ್ಮನವರ ಆತ್ಮ ಅಂತ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿದೆ. ಆತ್ಮ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇದ್ದಾಗ ದೇಹ ಇದೆ, ಮನಸ್ಸಿದೆ. ಒಳ ಮನಸ್ಸಿಗೆ ಆತ್ಮ ಅಂತ ಕರಿತೇವೆ. ಹಾಗೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸತ್ತ ಮೇಲೆ ದೇಹಕ್ಕೆ ಸಾವಷ್ಟೇ, ಆತ್ಮಕ್ಕೆ ಸಾವಿಲ್ಲ. ಮತ್ತು ಆತ್ಮ ಪರಮಾತ್ಮನ ಜೊತೆ ಸೇರಿಕೊಳ್ಳುತ್ತೆ. ಗಿರಿಜಮ್ಮನವರ ಆತ್ಮ ದೇವರ ಜೊತೆ ಇದೆ ಅಂತ ನಮ್ಮ ನಂಬಿಕೆ. ಹಾಗಾಗಿ ಡಾಕ್ಟರ್ ಗಿರಿಜಮ್ಮನವರ ಆತ್ಮ ಬಹುಶಃ ಮೇಲಿಂದ ಇವತ್ತಿನ ಕಾರ್ಯಕ್ರಮವನ್ನು ಗಿರಿಜಮ್ಮ ನೋಡ್ತಾ ಇದ್ದಾರೆ. ತಮ್ಮ ಹೆಸರಿನಲ್ಲಿ 2 ಮಹಿಳಾ ವೈದ್ಯರಿಗೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಅವರ ಆತ್ಮಕ್ಕೆ ಸಂತೋಷ ಆಗುತ್ತೆ ಅನ್ನೋ ನಮ್ಮ ನಂಬಿಕೆ. ಹಾಗೆ ನಮ್ಮ ನಂಬಿಕೆ ನಮಗೆ ಭಾಳ ಸಂತೋಷ ಆಗಿದೆ. ಸಾದೃಷ್ಟಿಯಿಂದ ಕಳೆದ ವರ್ಷ 2 ಡಾಕ್ಟರ್ ಇಂದಿರಾ ಮತ್ತು ಡಾಕ್ಟರ್ ಅನುಪಮ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ವಿ. ಹಾಗೆ ಈ ಸತಿ ಸುಶೀಲಾ ಅವರಿಗೆ, ಪ್ರೇಮದ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದೇವೆ. ಇದು ನಮ್ಮ ಭಾಗ್ಯ. ಡಾಕ್ಟರ್ ಗಿರಿಜಮ್ಮನ ಹೆಸರಿನಲ್ಲಿ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಹಾಗೆಯೇ ವೈದ್ಯರೆಲ್ಲ ಇಲ್ಲಿ ಆಡಿಯನ್ಸ್ ಯಾರಿದ್ದೀರಿ, ದಯಮಾಡಿ ನೀವು ಒಬ್ಬ ವೈದ್ಯರನ್ನು ಆಯ್ಕೆ ಮಾಡಿಕೊಳ್ಳಿ. ವೈದ್ಯರನ್ನು ನಂಬಿ ಚಿಕಿತ್ಸೆ ಪಡೆದುಕೊಳ್ಳಿ. ನಂಬಿಕೆ ಇದ್ದರೆ ವೈದ್ಯಕೀಯ ಚಿಕಿತ್ಸೆ ಕೆಲಸ ಮಾಡುತ್ತೆ, ಔಷಧಿ ಕೆಲಸ ಮಾಡುತ್ತೆ, ಅದು ಯಾವುದೇ ಚಿಕಿತ್ಸೆ ಕೆಲಸ ಮಾಡುತ್ತೆ. ನಂಬಿಕೆ ಇಲ್ಲ ಅಂತಂದರೆ ಖಾಲಿ ವಾಸಿ ಆಗೋದಿಲ್ಲ. ಇವತ್ತು 100ಕ್ಕೆ 90 ಜನ ವೈದ್ಯರನ್ನು ನಂಬುವುದಿಲ್ಲ. ವೈದ್ಯರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ಹೊಡಿತಾರೆ, ಬಡಿತಾರೆ, ಬೈತಾರೆ. ಆಸ್ಪತ್ರೆಗಳ ಮೇಲೆ ಕಲ್ಲು ಹಾಕ್ತಾರೆ, ಇಲ್ಲಾಂದ್ರೆ ಗಾಜೋಡೋದು ಹಾಕ್ತಾರೆ, ಪೀಠೋಪಕರಣ ಧ್ವಂಸ ಮಾಡ್ತಾರೆ. ನೀವು ನೋಡಿಲ್ಲ, ಆ್ಯಕ್ಟ್ ಆಫ್ ಒಮಿಷನ್, ಆ್ಯಕ್ಟ್ ಆಫ್ ಕಮಿಷನ್. ನೀವು ಪ್ರಾಮಾಣಿಕವಾಗಿ ದುಡ್ಡು ತೊಗೊಳ್ತೀರಿ, ಆದರೆ ಪ್ರಾಮಾಣಿಕವಾಗಿ ನೀವು ರೋಗಿನ ನೋಡಿಲ್ಲ. ರೋಗಿ ಸಾವನ್ನಪ್ಪಿದ್ದಾಳೆ ಅಂತ. ಸಾದೃಶ್ಯದಿಂದ ವೈದ್ಯರಿಗೂ ಕೂಡ ಡಾಕ್ಟರ್ ಗಿರಿಜಮ್ಮ ವೆರಿ ರೋಲ್ ಮಾಡೆಲ್. ವೈದ್ಯರು ಹೇಗಿರಬೇಕು,
ಅವರ ಮೆದುಳು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೋ ಹೃದಯವೂ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಬೇಕು. ಜನಸಾಮಾನ್ಯರು, ರೋಗಿಗಳು ವೈದ್ಯರ ಪಾಲಿಗೆ ದೇವರು. ಜನ ಹೇಳ್ಬೋದು ವೈದ್ಯರೇ ನಮ್ಮ ದೇವರು ಅಂತ. ಅದು ವಾಸಿಯಾದಾಗ, ವಾಸಿಯಾಗಿದ್ದರೆ ಯಮರಾಜ ಸಹೋದರ ಅಂತಾರೆ. ವೈದ್ಯರಾಜ ನಮಸ್ತುಭ್ಯಂ, ಯಮರಾಜ ಸಹೋದರ. ಯಮರಾಜ ಪ್ರಾಣವನ್ನು ಮಾತ್ರ ತಗೊಳ್ತಾನೆ, ವೈದ್ಯ ಪ್ರಾಣವನ್ನು ತೆಗೆದುಕೊಳ್ತಾನೆ, ಹಾಗೆ ಹಣವನ್ನು ತೆಗೆದುಕೊಳ್ತಾನೆ ಅಂತ. ಹಾಗಾಗಿ ಡಾಕ್ಟರ್ ಗಿರಿಜಮ್ಮನವರು ನಮಗೂ ವೈದ್ಯರಿಗೆಲ್ಲ ಆದರ್ಶಪ್ರಾಯರು. ಹಾಗೆ ಜನಸಾಮಾನ್ಯರಿಗೆ ಸಾಕಷ್ಟು ವೈದ್ಯ ಸಾಹಿತ್ಯವನ್ನು ಕೊಟ್ಟು ಜನಸಾಮಾನ್ಯತಕ್ಕಂಥ ಅನೇಕ ಮೂಢನಂಬಿಕೆ, ಕಂದಾಚಾರಗಳು, ಕಾಯಿಲೆಗಳ ಬಗ್ಗೆ ಭಯ ಇವುಗಳನ್ನು ನಿವಾರಣೆ ಮಾಡಿದಂಥವರು. ಹಾಗಾಗಿ ಡಾಕ್ಟರ್ ಗಿರಿಜಮ್ಮನವರ ಕೃತಿಗಳನ್ನು ದಯಮಾಡಿ ಕೊಂಡು ಓದಿ, ಅವರ ಆತ್ಮಕಥೆ ಕಾಡುತ್ತಾವು ನೆನಪು ಅಂತಕ್ಕಂಥ ಪುಸ್ತಕವನ್ನು ನಾನು ಅರ್ಧ ಓದಿ ಮುಂದಕ್ಕೆ ಓದೋಕ್ಕಾಗಲಿಲ್ಲ, ಅಷ್ಟು ಮನಸ್ಸಿಗೆ ನೋವಾಯಿತು. ಓದಿ ಹೇಗೆ ನಮ್ಮ ದೇಶದಲ್ಲಿ ನಾವು ಮಹಿಳೆಯರನ್ನು ಶೋಷಣೆ ಮಾಡ್ತೇವೆ, ಅವರ ಜೀವನವನ್ನು ನರಕಪ್ರಾಯ ಮಾಡಿಬಿಡ್ತೇವೆ. ಹಾಗಾಗಿ ನಮ್ಮ ಮನೆಗಳಲ್ಲಿ ನಮ್ಮ ತಾಯಂದಿರನ್ನು, ನಮ್ಮ ಜೀವನ ಸಂಗಾತಿಗಳನ್ನು, ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದ್ರ ಮುಖಾಂತರ ಡಾಕ್ಟರ್ ಗಿರಿಜಮ್ಮನವರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಬಹುದು ಅಂತ ನನ್ನ ಭಾವನೆ.